ಧನುರಾಶಿಯವರಿಗೆ ಈ ವರ್ಷದ ಯುಗಾದಿಯ ಭವಿಷ್ಯ ಅಂದರೆ ಯುಗಾದಿ ಅಂದರೆ ಹೊಸ ವರ್ಷ ಅಂತ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಅಂತ ಆಚರಿಸ್ತೀವಿ. ಹೊಸ ವರ್ಷದ ನಂತರ ಅಂದರೆ ಈ ಒಂದು 2026-27ರಲ್ಲಿ ಧನುರಾಶಿಯವರಿಗೆ ಯಾವ ರೀತಿಯಾಗಿದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ ವಿಷಯದಲ್ಲಿ ಲಾಭ ಸಿಗುತ್ತೆ, ಈ ಒಂದು ಧನುರಾಶಿಯವರಿಗೆ ಪರಾಭವ ನಾಮ ಸಂವತ್ಸರ ನೋಡಿ 19/3/2026ರಿಂದ 6/4/2027ರವರೆಗೆ ಈ ವರ್ಷದಲ್ಲಿ ಯಾವ ರೀತಿಯಾದಂತಹ ಭವಿಷ್ಯ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಪರಾಭವ ನಾಮ ಸಂವತ್ಸರ ಧನುರಾಶಿಯವರಿಗೆ ಪ್ರಗತಿ, ಧೈರ್ಯ ಮತ್ತು ವಿಸ್ತರಣೆಯ ಸಂಕೇತವಾಗಿದೆ. ಆದಾಯದಲ್ಲಿ ಸ್ಪಷ್ಟವಾದಂತಹ ಏರಿಕೆ ನೀವು ಕಾಣಬಹುದು. ಅಂದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈಗ ಬರುವಂಥ ವರ್ಷದಲ್ಲಿ ನಿಮ್ಮ ಆದಾಯ ಹೆಚ್ಚಾಗೋದನ್ನು ನೀವೇ ಗಮನಿಸ್ತೀರಿ. ಅದೇ ರೀತಿ ಹಳೆಯ ಪ್ರಯತ್ನಗಳು ಏನಾದರೂ ಇದ್ದರೆ, ಹಿಂದೆ ನೀವು ಮಾಡಿದಂಥ ಪ್ರಯತ್ನಗಳಿಗೆ ಈ ವರ್ಷದಲ್ಲಿ ನಿಮಗೆ ಫಲ ಸಿಗುತ್ತೆ. ಹಾಗೆ ಹೊಸ ಯೋಜನೆಗಳು ಏನಾದರೂ ಮಾಡ್ತಾ ಇದ್ದರೆ ಅಥವಾ ಹೊಸ ಯೋಜನೆಗಳನ್ನು ಈಗ ಕೈಗೊಳ್ತಾ ಇದ್ದರೆ ಖಂಡಿತವಾಗಲೂ ಈಗ ನಿಮಗೆ ಆ ಯೋಜನೆ ಅನ್ನುವಂಥದ್ದು ಲಾಭವನ್ನು ತಂದುಕೊಡುತ್ತೆ. ಖರ್ಚು ನಿಯಂತ್ರಣದಲ್ಲಿ ಇರುತ್ತೆ. ಉಳಿತಾಯ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ಖರ್ಚಿನ ನಿಯಂತ್ರಣನೇ ನಿಮಗೆ ಸಹಾಯಕವಾಗಿರುತ್ತೆ. ಇನ್ನು ಹೂಡಿಕೆಯಲ್ಲಿ ವಿಶೇಷವಾಗಿ ಭೂಮಿ, ಶಿಕ್ಷಣ ಅಥವಾ ದೀರ್ಘಕಾಲಿಕ ಯೋಜನೆಗಳಲ್ಲಿ ಲಾಭ ತರುವಂಥದ್ದು ಇರುತ್ತೆ. ನೀವಂದರೆ ಇಂಥ ಕ್ಷೇತ್ರಗಳಲ್ಲಿ ಭೂಮಿಯಲ್ಲಿ ಹೂಡಿಕೆ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆಯ ಲಾಭ ಇದೆ. ಶಿಕ್ಷಣ ನೋಡಿ, ಮಕ್ಕಳಿಗೆ ಶಿಕ್ಷಣಕ್ಕೆ ಖರ್ಚು ಮಾಡ್ತೀರಿ, ಹೂಡಿಕೆ ಮಾಡ್ತೀರಿ, ಅದರಲ್ಲಿ ಲಾಭ ಇದೆ. ದೀರ್ಘಕಾಲಿಕ ಅಂದರೆ ಒಂದು ಲಾಂಗ್ ಟರ್ಮ್ ಯೋಜನೆಯನ್ನು ಹಾಕ್ಕೊಂಡಿರ್ತೀರಿ, ಒಂದು 10 ವರ್ಷನೋ 5 ವರ್ಷದ ನಂತರ ಬರುವಂಥ ಲಾಭ ಖಂಡಿತವಾಗಲೂ ಒಳ್ಳೆಯ ಕೈ ಹಿಡಿಯುತ್ತೆ, ಒಳ್ಳೆಯ ಲಾಭ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ಎದುರಾಗ್ತವೆ ಧನುರಾಶಿಯವರಿಗೆ. ಮತ್ತು ನೀವು ಮಾಡ್ತಾ ಇರುವಂತಹ ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ ನಿಮಗೆ ಪದೋನ್ನತಿ ಅಂದರೆ ಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ. ಜೊತೆಗೆ ವೇತನ ಹೆಚ್ಚಳ ಆಗುವಂಥದ್ದು, ಹೊಸ ಜವಾಬ್ದಾರಿಗಳು, ಇನ್ನಷ್ಟು ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಬರುವಂಥದ್ದು ಇರುತ್ತೆ. ಇನ್ನು ವಿದೇಶಕ್ಕೆ ಸಂಬಂಧಿತ ಉದ್ಯೋಗ ಮಾಡ್ತಾ ಇರುವಂಥವ್ರು ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟು ಅಥವಾ ಬೇರೆ ದೇಶಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಗಳು ನೀವಿಲ್ಲಿ ಮಾಡ್ತಾ ಇದ್ದಂಥದ್ದಿದ್ದರೆ ಅಥವಾ ವ್ಯವಹಾರ ಮಾಡ್ತಾ ಇದ್ದದ್ದಿದ್ದರೆ ಖಂಡಿತವಾಗಲೂ ನೀವು ಯಶಸ್ಸು ಗಳಿಸೋದಕ್ಕೆ ಸಾಧ್ಯ ಧನುರಾಶಿಯವರು. ಮತ್ತು ವಿದೇಶ ಸಂಬಂಧಿತ ಉದ್ಯೋಗದಲ್ಲಿ ಆಯ್ತಲ್ವ ಅದು. ಇನ್ನು ಸ್ವಂತ ಉದ್ಯಮ ಆರಂಭ ಮಾಡಬೇಕು ಅಂದ್ಕೊಂಡಿದ್ದರೆ ಈ ಧನುರಾಶಿಯವರು ಈ ವರ್ಷ ಬಹಳ ಅನುಕೂಲಕರ ಇದೆ. ನೀವು ಸ್ವಂತ ಉದ್ಯೋಗವನ್ನು ಶುರು ಮಾಡಬಹುದು. ನಿಮ್ಮ ನೈತಿಕತೆ ಮತ್ತು ಸ್ಪಷ್ಟ ನಿಲುವು ಅನ್ನುವಂಥದ್ದು ನಿಮಗೆ ಈ ವರ್ಷದಲ್ಲಿ ಗೌರವವನ್ನು ತಂದುಕೊಡುತ್ತೆ. ಕುಟುಂಬ ಜೀವನದಲ್ಲಿ ಸಂತೋಷಕರ ವಾತಾವರಣ ಇರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ದಾಂಪತ್ಯದಲ್ಲಿ ಹೊಂದಾಣಿಕೆ ಹೆಚ್ಚಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ನೋಡಿ, ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿ ಇದೆ ಈ ಬಾರಿ. ಯಾಕಂದರೆ ಎಲ್ಲ ಎಕ್ಸಾಮ್ ಕೂಡ ನಡೀತಾ ಇರುವಂಥದ್ದು ಈ ಸಂದರ್ಭದಲ್ಲಿ ನಿಮಗೆ ಚೆನ್ನಾಗಿದೆ, ನಿಮ್ಮ ಮಕ್ಕಳಿಗೂ ಕೂಡ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸ್ತಾ ಇರುವಂಥವರು, IAS, KS ಅಥವಾ UPSC ಎಕ್ಸಾಮ್ ಬರೆಯುವಂಥವರು, ಇದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಇದೆಲ್ಲದರಲ್ಲೂ ಕೂಡ ಉನ್ನತ ಶಿಕ್ಷಣದ ಅವಕಾಶ ಕೂಡ ನಿಮಗೆ ಸಿಗುತ್ತೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಧನುರಾಶಿಯವರಿಗೆ ಇಲ್ಲಿ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗುತ್ತೆ. ನಿಮಗೆ ನಿಯಮಿತ ವ್ಯಾಯಾಮ ಮತ್ತು ಯೋಗದಿಂದ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮಾನಸಿಕವಾಗಿ ಸಹ ಧೈರ್ಯ ಮತ್ತು ಆತ್ಮವಿಶ್ವಾಸ ಧನುರಾಶಿಯವರಿಗೆ ಈ ವರ್ಷದಲ್ಲಿ ಜಾಸ್ತಿ ಆಗೋದನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಧಾರ್ಮಿಕ ಚಟುವಟಿಕೆಗಳು, ಗುರು ಪೂಜೆ ಅಂದರೆ ಗುರುಗಳ ಪೂಜೆ ಮಾಡುವಂಥದ್ದು, ಈಗ ರಾಯರ ಪೂಜೆ ಅಥವಾ ದತ್ತಾತ್ರೇಯರ ಪೂಜೆ, ಹೀಗೆ ಗುರು ಪೂಜೆಯನ್ನು ಮಾಡುವಂಥದ್ದು ಅಥವಾ ದಾನ ಧರ್ಮಗಳನ್ನು ಮಾಡುವಂಥದ್ದು ಕೂಡ ನಿಮಗೆ ಹೆಚ್ಚಾಗಿ ಫಲವನ್ನು ಕೊಡುವಂಥದ್ದು ಈ ವರ್ಷದಲ್ಲಿ. ಇದನ್ನು ನೆನಪಿಟ್ಕೊಳ್ಳಿ. ಗುರುಪೂಜೆ ಮತ್ತು ದಾನ ಧರ್ಮ ಮಾಡಬೇಕು. ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ, ದೇವರ ಕಾರ್ಯಗಳಲ್ಲಿ, ಪೂಜೆಗಳಲ್ಲಿ ತೊಡಕೊಳ್ಳುವಂಥದ್ದು ಮಾಡಿದ್ರೆ ಬಹಳ ಒಳ್ಳೆಯದು. ಆಧ್ಯಾತ್ಮಿಕ ಚಿಂತನೆಗಳು ನಿಮ್ಮ ಜೀವನದ ದಿಕ್ಕನ್ನು ಬಹಳ ಸ್ಪಷ್ಟವಾಗಿಗೊಳಿಸ್ತವೆ. ಯಾವ ಕಡೆ ಹೋಗಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತವೆ. ಅದೇ ರೀತಿ ಒಟ್ಟಾರೆಯಾಗಿ ನೋಡೋದಾದರೆ ಈ ವರ್ಷ ಧನುರಾಶಿಯವರಿಗೆ ಸಾಧನೆಯ ವರ್ಷ ಮತ್ತು ಆರ್ಥಿಕ ಸ್ಥಿರತೆಯ ವರ್ಷವಾಗಿರುತ್ತೆ. ಅಂದರೆ ಹಣಕಾಸಿನ ಬಲವನ್ನು ಕಾಣಬಹುದು. ಜೊತೆಗೆ ಗೌರವ ನೀಡುವ ಅತ್ಯಂತ ಪ್ರಗತಿದಾಯಕವಾದಂತಹ ಸಂವತ್ಸರ ಈ ವರ್ಷದ್ದಾಗಿರುತ್ತೆ ನಿಮಗೆ. ನೋಡಿ, ಧನುರಾಶಿಯವರ ನಕ್ಷತ್ರವನ್ನು ನೋಡೋದಾದರೆ ಇಲ್ಲಿ ಮೂಲ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದವಾಗಿರುತ್ತೆ. ಹಾಗೆ ಪೂರ್ವಾಷಾಢ ನಕ್ಷತ್ರ 1ನೇ ಪಾದ, 2ನೇ ಪಾದ, 3 ಮತ್ತು 4ನೇ ಪಾದ. ಹಾಗೆ ಉತ್ತರಾಷಾಢ 1ನೇ ಪಾದ ಇಲ್ಲಿ ಧನುರಾಶಿಯವರಿಗೆ. ಹಾಗೆ ಅದೃಷ್ಟದ ಸಂಖ್ಯೆ ಅಂತ ನೋಡೋದಾದರೆ 3. ಶುಭ ಬಣ್ಣ ನಿಮಗೆ ಹಳದಿಯಾಗಿರುತ್ತೆ. ಶುಭ ದಿಕ್ಕು ಈಶಾನ್ಯ.
ಇಲ್ಲಿ ನೀವು ನಾನು ಮೊದಲೇ ಹೇಳಿದಾಗೆ ಗುರುಗಳ ಆರಾಧನೆ ಮಾಡೋದರಿಂದ ಆದಷ್ಟು ಹೆಚ್ಚಿನ ಶುಭ ಫಲಗಳನ್ನು ನೀವು ನಿಮ್ಮದಾಗಿಸ್ಕೊಳ್ಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.